ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಶಾರ್ಟಲ್ಲಿ ರೀಲ್ಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಎಡಿಟಿಂಗ್ ಮಾಡೋ ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಯಾವ ಥರ ಟ್ರಿಕ್ಸ್ ಅಂತ ತಿಳಿಸ್ಕೊಡ್ತೀನಿ ಅಂದರೆ, ಈಗ ನಾನು ವೀಡಿಯೋನ ಮಾಡ್ತಾ ಇದ್ದೇನೆ ಅಲ್ವಾ, ಈ ವಿಡಿಯೋದ ಪಕ್ಕ ಇನ್ನೊಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ಬೋದು. ಒಂದೇ ಸ್ಕ್ರೀನಲ್ಲಿ 2 ವೀಡಿಯೋ ಪ್ಲೇ ಆಗೋ ಥರ ಮಾಡ್ಕೊಳ್ಬೋದು, 3 ವೀಡಿಯೋ ಪ್ಲೇ ಆಗೋ ಥರ ಮಾಡ್ಕೊಳ್ಬೋದು, 4, 5 ಎಷ್ಟು ವೀಡಿಯೋ ಬೇಕಾದರೂ ಪ್ಲೇ ಆಗೋ ಥರ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಅದು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಇನ್ಶಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದಲ್ವಾ, ನಾನು ಇನ್ಶಾರ್ಟನ್ನು ಓಪನನ್ನು ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಪನ್ ಮಾಡಿದಾಗ ವೀಡಿಯೋ ಇದೆಯಲ್ವಾ, ಫಸ್ಟ್ ಆಪ್ಷನ್ ವೀಡಿಯೋದ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಈ ಥರ ಬರುತ್ತೆ, ನ್ಯೂ ಅಂತ ಇದೆಯಲ್ಲ, ನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ನಿಮ್ಮ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವೀಡಿಯೋಸ್ ಎಲ್ಲ ಕೂಡ ತೋರಿಸುತ್ತೆ, ವೀಡಿಯೋಸು ಫೋಟೋಸು. ನಿಮಗೆ ಬೇಕಾಗಿರುವಂಥ ವೀಡಿಯೋಸನ್ನು ಓಪನ್ ಮಾಡ್ಕೊಳ್ಳಿ. ನಾನು ಒಂದು ವೀಡಿಯೋಸನ್ನು ಓಪನನ್ನು ಮಾಡ್ಕೊಳ್ತೀನಿ. ಒಂದು ವೀಡಿಯೋ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ನಂತರ ಕೆಳಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೋಡ್ತಾ ಇದ್ದಾರಲ್ವ, ಈ ಥರ ಇಂಟರ್ಫೇಸ್ ಬಂದ ತಕ್ಷಣ ಮೇಲ್ಗಡೆ ಈ ಥರ ಇರುತ್ತೆ, ಆಡಿಯೋ, ಸ್ಟೋರ್, ಹಾಗೆ ಸ್ಟಿಕ್ಕರ್ಸು, ಟೆಕ್ಸ್ಟು, ಎಫೆಕ್ಟು, ಫಿಲ್ಟರು ಅದೆಲ್ಲ ಇರುತ್ತಲ್ವ, ಅದನ್ನು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿದಾಗ ಪಿಪ್ ಅಂತ ಬರುತ್ತೆ, PIP ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ವೀಡಿಯೋ ಕೇಳುತ್ತೆ. ವೀಡಿಯೋ ನಿಮಗೆ ಬೇಕಾಗಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ನಾನು ಈಗ ಇನ್ನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಸೆಲೆಕ್ಟ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ನಾನು ಪಿಪ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾಗ ಬ್ಯಾಕ್ಗ್ರೌಂಡಲ್ಲಿ ಇರೋ ವೀಡಿಯೋ ಬೇರೆ, ಇಲ್ಲಿ ಮೇಲ್ಗಡೆ ಇರೋ ವೀಡಿಯೋ ಬೇರೆ. ಈ ವಿಡಿಯೋನ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಅಡ್ಜಸ್ಟನ್ನು ಮಾಡಿಕೊಂಡು ಇಟ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಇದೇ ರೀತಿಯಾಗಿ ನಿಮಗೆ ಮತ್ತೆ ವೀಡಿಯೋಸನ್ನು ಬೇಕು ಅಂತಂದರೆ ಮತ್ತೊಂದು ವೀಡಿಯೋನ ತಂದು ಇಲ್ಲಿ ಪಿಪ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇದೇ ಥರ ಆ್ಯಡನ್ನು ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಎಷ್ಟು ವೀಡಿಯೋಸ್ ಬೇಕಲ್ವ, ಎಷ್ಟು ಬೇಕಷ್ಟು ವೀಡಿಯೋಸನ್ನು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಈಗ ಪ್ಲೇ ಮಾಡಿದಾಗ 2 ವೀಡಿಯೋ ಕೂಡ ಒಂದೇ ಸಲ ಪ್ಲೇ ಆಗುತ್ತೆ. ಈಗ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಪ್ಲೇ ಮಾಡಿದಾಗ ನೋಡಿ, ಮೇಲ್ಗಡೆ ವೀಡಿಯೋನು ಪ್ಲೇ ಆಗ್ತಾಯಿದೆ, ಕೆಳಗಡೆ ಇರೋ ವೀಡಿಯೋನು ಪ್ಲೇ ಆಗ್ತಾಯಿದೆ. ಇದೇ ರೀತಿ ಆ ಕಡೆ ಈ ಕಡೆ ಮತ್ತು ಮೇಲೆ ಕೆಳಗೆ 4 ವೀಡಿಯೋ ಕೂಡ ಪ್ಲೇ ಮಾಡಿಕೊಂಡು ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಇದರಿಂದ 4 ವೀಡಿಯೋ ಕೂಡ ಒಂದೇ ರೀತಿ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಎಡಿಟನ್ನು ಮಾಡಿಕೊಂಡು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಎಡಿಟಿಂಗ್ ಮಾಡಿ ಅಪ್ಲೋಡನ್ನು ಮಾಡ್ಬೋದು ಫ್ರೆಂಡ್ಸ್. ನಂತರ ನೀವು ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಇವತ್ತಿನ ಒಂದು ವಿಡಿಯೋ ಎಡಿಟಿಂಗ್ ಟ್ರಿಕ್ಸ್ ಆಗಿದೆ ಇನ್ಶಾರ್ಟಲ್ಲಿ ಫ್ರೆಂಡ್ಸ್. ಇದು ನಿಮಗೆ ಗೊತ್ತಾಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.